ರಾಬರ್ಟ್ ವಾದ್ರಾಗೆ ಇಡಿ ಅಧಿಕಾರಿಗಳು ಎರಡನೇ ಬಾರಿಗೆ ಸಮನ್ಸ್ ಅನ್ನು ಕೊಟ್ಟು ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ರು. ಹಾಗಾಗಿ ರಾಬರ್ಟ್ ವಾದ್ರಾ ಈಗ ಜಾರಿ ನಿರ್ದೇಶನಾಲಯ ಕಚೇರಿಯತ್ತ ತೆರಳುತ್ತಾ ಇದ್ದಾರೆ. ಅದು ನಡೆದುಕೊಂಡು ಹೋಗುವ ಮೂಲಕ ಸ್ಕೈಲೈಟ್ ಭೂ ಹಗರಣದಲ್ಲಿ ಎರಡನೇ ಬಾರಿ ಸಮನ್ಸ್ ಅನ್ನು ಜಾರಿ ಮಾಡಿದ್ದು ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಇಡಿ ಸೂಚನೆ ಕೂಡ ಕೊಟ್ಟಿತ್ತು. ನೋಡಿ, ಇಡಿ ಕಚೇರಿಗೆ ತೆರಳುತ್ತಾ ಇರುವಂತ ರಾಬರ್ಟ್ ವಾದ್ರಾ ಇಡಿ ಕಚೇರಿಗೆ ನಡೆದುಕೊಂಡು ಹೋಗ್ತಾ ಇರುವಂತ ರಾಬರ್ಟ್ ವಾದ್ರಾ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಲ್ಯಾಂಡ್ ಸ್ಕ್ಯಾಮ್ ವಿಚಾರವಾಗಿ ಎರಡನೇ ಬಾರಿಗೆ ಇಡಿ ಸಮನ್ಸ್ ಅನ್ನು ಜಾರಿ ಮಾಡಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ನೋಡಿ, ನಿನ್ನೆ ಅಷ್ಟೇ ರಾಬರ್ಟ್ ವಾದ್ರಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಕುಟುಂಬ ಏನಾದರೂ ಬಯಸಿದ್ರೆ ರಾಜಕಾರಣ ಪ್ರವೇಶವನ್ನ ಮಾಡೋದಕ್ಕೆ ಇಚ್ಛೆ ಮಾಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಇವತ್ತು ಇಡಿ ಸಮನ್ಸ್ ಅನ್ನು ಜಾರಿ ಮಾಡಿದೆ. ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಈ ಸ್ಕ್ಯಾಮ್ ಏನು, ಇವತ್ತು ವಿಚಾರಣೆಗೆ ಹಾಜರಾಗ್ತಿದ್ದಾರೆ, ಇವತ್ತು ಏನೆಲ್ಲ ಆಗಬಹುದು ನಟೇಶ್? ನಾಗೇಂದ್ರ ಬಾಬು, ಪ್ರಮುಖವಾಗಿ ಈಗಾಗಲೇ ರಾಬರ್ಟ್ ವಾದ್ರಾ ಅವರು ಇಡಿ ಕಚೇರಿಯನ್ನು ತಲುಪಿರುವಂಥದ್ದು ಬಹಳ ಪ್ರಮುಖವಾಗಿ ಸ್ಕೈಲೈಟ್ ಹಗರಣ ಅಂದರೆ ಹರಿಯಾಣದ ಸ್ಕೈಲೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ಅಂದರೆ ಇಡಿಯಿಂದ ಈಗಾಗಲೇ 2 ಬಾರಿ ನೋಟಿಸನ್ನು ಇಶ್ಯೂ ಮಾಡಿದ್ರು. ಕಳೆದ ಏಪ್ರಿಲ್ 8ರಂದು ಕೂಡ ನೋಟಿಸನ್ನು ಇಶ್ಯೂ ಮಾಡಿರುವಂಥದ್ದು. ಆದರೆ ಇಡಿ ನೋಟಿಸ್ ಕೊಟ್ಟಂತಹ ಮೊದಲ ಸಂದರ್ಭದಲ್ಲಿ ಇವರು ಇಡಿ ಕಚೇರಿಗೆ ಹಾಜರಾಗಲಿಲ್ಲ. ಅಂದರೆ ತನಿಖೆಗೆ ಯಾವುದೇ ರೀತಿಯಾದಂಥ ಒಪ್ಪಿಗೆ ಕೊಡದೆ ಹೊರಗಡೆ ಇದ್ದರು. ಆದರೆ ತದನಂತರದಲ್ಲಿ ಮತ್ತೆ ಇಡಿ ನೋಟಿಸನ್ನು ಇಶ್ಯೂ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಬಹಳ ಪ್ರಮುಖವಾಗಿ ಇತ್ತೀಚೆಗೆ ರಾಬರ್ಟ್ ವಾದ್ರಾ ಅವರು ಸಾಕಷ್ಟು ಸುದ್ದಿ ಆಗ್ತಾ ಇರ್ತಕ್ಕಂಥದ್ದು ಏನು ಹರಿಯಾಣದ ಈ ಒಂದು ಸ್ಕೈಲೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಸ್ಕೈಲೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಏನು ಜಮೀನನ್ನು ಅಂದರೆ ಆ ಒಂದು ಪ್ರಾಪರ್ಟಿಯನ್ನು ಖರೀದಿ ಮಾಡಿದ್ರು. ಒಂದಷ್ಟು ಅಂದರೆ 7.5 ಕೋಟಿಯಷ್ಟು ಪ್ರಾಪರ್ಟಿಯನ್ನು ಖರೀದಿ ಮಾಡಿ ಅದನ್ನು ದುಪ್ಪಟ್ಟು ಹಣಕ್ಕೆ ಮಾರಾಟವನ್ನು ಮಾಡಿದ್ದಾರೆ ಎನ್ನುವಂಥ ಆರೋಪವನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಂದು ಇಡಿ ಕಚೇರಿಗೆ ಏನು ರಾಬರ್ಟ್ ವಾದ್ರಾ ಅವರು ತೆರಳಿರ್ತಕ್ಕಂಥದ್ದು. ಅಲ್ಲಿ ಸಾಕಷ್ಟು ವಿಚಾರಣೆಯಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಇಡಿ 2ನೇ ಬಾರಿ ನೋಟಿಸ್ ಕೊಟ್ಟಿರೋದ್ರಿಂದ ಒಂದಷ್ಟು ತಯಾರಿಗಳನ್ನು ಇಡಿ ಅಧಿಕಾರಿಗಳು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಈಗಾಗಲೇ ಏನು ಎಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿ ಅವರನ್ನು ಒಂದಷ್ಟು ವಿಚಾರಗಳನ್ನು ತನಿಖೆ ಮಾಡುವ ಮೂಲಕ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರ ಕಂಪನಿ ಏನಿದೆ ಅವರ ಕಂಪನಿಯಲ್ಲಿ ಖರೀದಿ ಮಾಡಿರೋದು ಯಾರಿಂದ ಖರೀದಿ ಮಾಡಿದ್ದಾರೆ ಮತ್ತು ಯಾರಿಗೆ ಮಾರಾಟ ಮಾಡಿ. ರಾಬರ್ಟ್ ವಾದ್ರಾಗೆ ಇಡಿ ಅಧಿಕಾರಿಗಳು 2ನೇ ಬಾರಿಗೆ ಸಮನ್ಸ್ ಅನ್ನು ಕೊಟ್ಟು ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ರು. ಹಾಗಾಗಿ ರಾಬರ್ಟ್ ವಾದ್ರಾ ಈಗ ಜಾರಿ ನಿರ್ದೇಶನಾಲಯ ಕಚೇರಿಯತ್ತ ತೆರಳುತ್ತಾ ಇದ್ದಾರೆ. ಅದು ನಡೆದುಕೊಂಡು ಹೋಗುವ ಮೂಲಕ ಸ್ಕೈಲೈಟ್ ಭೂ ಹಗರಣದಲ್ಲಿ 2ನೇ ಬಾರಿ ಸಮನ್ಸ್ ಅನ್ನು ಜಾರಿ ಮಾಡಿದ್ದು ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಇಡಿ ಸೂಚನೆ ಕೂಡ ಕೊಟ್ಟಿತ್ತು. ನೋಡಿ, ಇಡಿ ಕಚೇರಿಗೆ ತೆರಳುತ್ತಾ ಇರುವಂತ ರಾಬರ್ಟ್ ವಾದ್ರಾ ಇಡಿ ಕಚೇರಿಗೆ ನಡೆದುಕೊಂಡು ಹೋಗ್ತಾ ಇರುವಂತ ರಾಬರ್ಟ್ ವಾದ್ರಾ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಲ್ಯಾಂಡ್ ಸ್ಕ್ಯಾಮ್ ವಿಚಾರವಾಗಿ 2ನೇ ಬಾರಿಗೆ ಇಡಿ ಸಮನ್ಸ್ ಅನ್ನು ಜಾರಿ ಮಾಡಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ನೋಡಿ, ನಿನ್ನೆ ಅಷ್ಟೇ ರಾಬರ್ಟ್ ವಾದ್ರಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು.
ಕುಟುಂಬ ಏನಾದರೂ ಬಯಸಿದ್ರೆ ರಾಜಕಾರಣ ಪ್ರವೇಶವನ್ನ ಮಾಡೋದಕ್ಕೆ ಇಚ್ಛೆ ಮಾಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಇವತ್ತು ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಈ ಸ್ಕ್ಯಾಮ್ ಏನು, ಇವತ್ತು ವಿಚಾರಣೆಗೆ ಹಾಜರಾಗ್ತಿದ್ದಾರೆ. ಇವತ್ತು ಏನೆಲ್ಲ ಆಗಬಹುದು ನಟೇಶ್? ನಾಗೇಂದ್ರ ಬಾಬು, ಪ್ರಮುಖವಾಗಿ ಈಗಾಗಲೇ ರಾಬರ್ಟ್ ವಾದ್ರಾ ಅವರು ಇಡಿ ಕಚೇರಿಯನ್ನು ತಲುಪಿರುವಂಥದ್ದು ಬಹಳ ಪ್ರಮುಖವಾಗಿ ಸ್ಕೈಲೈಟ್ ಹಗರಣ ಅಂದರೆ ಹರಿಯಾಣದ ಸ್ಕೈಲೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ಅಂದರೆ ಇಡಿಯಿಂದ ಈಗಾಗಲೇ 2 ಬಾರಿ ನೋಟಿಸನ್ನು ಇಶ್ಯೂ ಮಾಡಿದ್ರು. ಕಳೆದ ಏಪ್ರಿಲ್ 8ರಂದು ಕೂಡ ನೋಟಿಸನ್ನು ಇಶ್ಯೂ ಮಾಡಿರುವಂಥದ್ದು. ಆದರೆ ಇಡಿ ನೋಟಿಸ್ ಕೊಟ್ಟಂತಹ ಮೊದಲ ಸಂದರ್ಭದಲ್ಲಿ ಇವರು ಇಡಿ ಕಚೇರಿಗೆ ಹಾಜರಾಗಲಿಲ್ಲ. ಅಂದರೆ ತನಿಖೆಗೆ ಯಾವುದೇ ರೀತಿಯಾದಂಥ ಒಪ್ಪಿಗೆ ಕೊಡದೆ ಹೊರಗಡೆ ಇದ್ದರು. ಆದರೆ ತದನಂತರದಲ್ಲಿ ಮತ್ತೆ ಇಡಿ ನೋಟಿಸನ್ನು ಇಶ್ಯೂ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಬಹಳ ಪ್ರಮುಖವಾಗಿ ಇತ್ತೀಚೆಗೆ ರಾಬರ್ಟ್ ವಾದ್ರಾ ಅವರು ಸಾಕಷ್ಟು ಸುದ್ದಿ ಆಗ್ತಾ ಇರ್ತಕ್ಕಂಥದ್ದು ಏನು ಹರಿಯಾಣದ ಈ ಒಂದು ಸ್ಕೈಲೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಸ್ಕೈಲೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಏನು ಜಮೀನನ್ನು ಅಂದರೆ ಆ ಒಂದು ಪ್ರಾಪರ್ಟಿಯನ್ನು ಖರೀದಿ ಮಾಡಿದ್ರು. ಒಂದಷ್ಟು ಅಂದರೆ 7.5 ಕೋಟಿಯಷ್ಟು ಪ್ರಾಪರ್ಟಿಯನ್ನು ಖರೀದಿ ಮಾಡಿ ಅದನ್ನು ದುಪ್ಪಟ್ಟು ಹಣಕ್ಕೆ ಮಾರಾಟವನ್ನು ಮಾಡಿದ್ದಾರೆ ಎನ್ನುವಂಥ ಆರೋಪವನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಂದು ಇಡಿ ಕಚೇರಿಗೆ ಏನು ರಾಬರ್ಟ್ ವಾದ್ರಾ ಅವರು ತೆರಳಿರ್ತಕ್ಕಂಥದ್ದು. ಅಲ್ಲಿ ಸಾಕಷ್ಟು ವಿಚಾರಣೆಯಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಇಡಿ 2ನೇ ಬಾರಿ ನೋಟಿಸ್ ಕೊಟ್ಟಿರೋದ್ರಿಂದ ಒಂದಷ್ಟು ತಯಾರಿಗಳನ್ನು ಇಡಿ ಅಧಿಕಾರಿಗಳು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಈಗಾಗಲೇ ಏನು ಎಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿ ಅವರನ್ನು ಒಂದಷ್ಟು ವಿಚಾರಗಳನ್ನು ತನಿಖೆ ಮಾಡುವ ಮೂಲಕ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರ ಕಂಪನಿ ಏನಿದೆ ಅವರ ಕಂಪನಿಯಲ್ಲಿ ಖರೀದಿ ಮಾಡಿರೋದು ಯಾರಿಂದ ಖರೀದಿ ಮಾಡಿದ್ದಾರೆ ಮತ್ತು ಯಾರಿಗೆ ಮಾರಾಟ ಮಾಡಿದ್ದಾರೆ ಆ ಒಂದು ಓಕೆ ಥ್ಯಾಂಕ್ ಯು. ರಾಬರ್ಟ್ ವಾದ್ರಾಗೆ ಇಡಿ ಅಧಿಕಾರಿಗಳು 2ನೇ ಬಾರಿಗೆ ಸಮನ್ಸ್ ಅನ್ನ ಕೊಟ್ಟು ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ರು. ಹಾಗಾಗಿ ರಾಬರ್ಟ್ ವಾದ್ರಾ ಈಗ ಜಾರಿ ನಿರ್ದೇಶನಾಲಯ ಕಚೇರಿಯತ್ತ ತೆರಳುತ್ತಾ ಇದ್ದಾರೆ. ಅದು ನಡೆದುಕೊಂಡು ಹೋಗುವ ಮೂಲಕ ಸ್ಕೈಲೈಟ್ ಭೂ ಹಗರಣದಲ್ಲಿ 2ನೇ ಬಾರಿ ಸಮನ್ಸ್ ಅನ್ನ ಜಾರಿ ಮಾಡಿದ್ದು ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಇಡಿ ಸೂಚನೆ ಕೂಡ ಕೊಟ್ಟಿತ್ತು. ನೋಡಿ, ಇಡಿ ಕಚೇರಿಗೆ ತೆರಳುತ್ತಾ ಇರುವಂತ ರಾಬರ್ಟ್ ವಾದ್ರಾ ಇಡಿ ಕಚೇರಿಗೆ ನಡೆದುಕೊಂಡು ಹೋಗ್ತಾ ಇರುವಂತ ರಾಬರ್ಟ್ ವಾದ್ರಾ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಲ್ಯಾಂಡ್ ಸ್ಕ್ಯಾಮ್ ವಿಚಾರವಾಗಿ 2ನೇ ಬಾರಿಗೆ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ನೋಡಿ, ನಿನ್ನೆ ಅಷ್ಟೇ ರಾಬರ್ಟ್ ವಾದ್ರಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಕುಟುಂಬ ಏನಾದರೂ ಬಯಸಿದ್ರೆ ರಾಜಕಾರಣ ಪ್ರವೇಶವನ್ನ ಮಾಡೋದಕ್ಕೆ ಇಚ್ಛೆ ಮಾಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಇವತ್ತು ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಈ ಸ್ಕ್ಯಾಮ್ ಏನು, ಇವತ್ತು ವಿಚಾರಣೆಗೆ ಹಾಜರಾಗ್ತಿದ್ದಾರೆ. ಇವತ್ತು ಏನೆಲ್ಲ ಆಗಬಹುದು ನಟೇಶ್? ನಾಗೇಂದ್ರ ಬಾಬು, ಪ್ರಮುಖವಾಗಿ ಈಗಾಗಲೇ ರಾಬರ್ಟ್ ವಾದ್ರಾ ಅವರು ಇಡಿ ಕಚೇರಿಯನ್ನು ತಲುಪಿರುವಂಥದ್ದು ಬಹಳ ಪ್ರಮುಖವಾಗಿ ಸ್ಕೈಲೈಟ್ ಹಗರಣ ಅಂದರೆ ಹರಿಯಾಣದ ಸ್ಕೈಲೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ಅಂದರೆ ಇಡಿಯಿಂದ ಈಗಾಗಲೇ 2 ಬಾರಿ ನೋಟಿಸನ್ನು ಇಶ್ಯೂ ಮಾಡಿದ್ರು. ಕಳೆದ ಏಪ್ರಿಲ್ 8ರಂದು ಕೂಡ ನೋಟಿಸನ್ನು ಇಶ್ಯೂ ಮಾಡಿರುವಂಥದ್ದು. ಆದರೆ ಇಡಿ ನೋಟಿಸ್ ಕೊಟ್ಟಂತಹ ಮೊದಲ ಸಂದರ್ಭದಲ್ಲಿ ಇವರು ಇಡಿ ಕಚೇರಿಗೆ ಹಾಜರಾಗಲಿಲ್ಲ. ಅಂದರೆ ತನಿಖೆಗೆ ಯಾವುದೇ ರೀತಿಯಾದಂಥ ಒಪ್ಪಿಗೆ ಕೊಡದೆ ಹೊರಗಡೆ ಇದ್ದರು. ಆದರೆ ತದನಂತರದಲ್ಲಿ ಮತ್ತೆ ಇಡಿ ನೋಟಿಸನ್ನು ಇಶ್ಯೂ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಬಹಳ ಪ್ರಮುಖವಾಗಿ ಇತ್ತೀಚೆಗೆ ರಾಬರ್ಟ್ ವಾದ್ರಾ ಅವರು ಸಾಕಷ್ಟು ಸುದ್ದಿ ಆಗ್ತಾ ಇರ್ತಕ್ಕಂಥದ್ದು ಏನು ಹರಿಯಾಣದ ಈ ಒಂದು ಸ್ಕೈಲೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಸ್ಕೈಲೈಟ್ ಹಗರಣಕ್ಕೆ
ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಏನು ಜಮೀನನ್ನು ಅಂದರೆ ಆ ಒಂದು ಪ್ರಾಪರ್ಟಿಯನ್ನು ಖರೀದಿ ಮಾಡಿದ್ರು. ಒಂದಷ್ಟು ಅಂದರೆ 7.5 ಕೋಟಿಯಷ್ಟು ಪ್ರಾಪರ್ಟಿಯನ್ನು ಖರೀದಿ ಮಾಡಿ ಅದನ್ನು ದುಪ್ಪಟ್ಟು ಹಣಕ್ಕೆ ಮಾರಾಟವನ್ನು ಮಾಡಿದ್ದಾರೆ ಎನ್ನುವಂಥ ಆರೋಪವನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಂದು ಇಡಿ ಕಚೇರಿಗೆ ಏನು ರಾಬರ್ಟ್ ವಾದ್ರಾ ಅವರು ತೆರಳಿರ್ತಕ್ಕಂಥದ್ದು. ಅಲ್ಲಿ ಸಾಕಷ್ಟು ವಿಚಾರಣೆಯಾಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಇಡಿ 2ನೇ ಬಾರಿ ನೋಟಿಸ್ ಕೊಟ್ಟಿರೋದ್ರಿಂದ ಒಂದಷ್ಟು ತಯಾರಿಗಳನ್ನು ಇಡಿ ಅಧಿಕಾರಿಗಳು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂತಹ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಈಗಾಗಲೇ ಏನು ಎಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿ ಅವರನ್ನು ಒಂದಷ್ಟು ವಿಚಾರಗಳನ್ನು ತನಿಖೆ ಮಾಡುವ ಮೂಲಕ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರ ಕಂಪನಿ ಏನಿದೆ ಅವರ ಕಂಪನಿಯಲ್ಲಿ ಖರೀದಿ ಮಾಡಿರೋದು ಯಾರಿಂದ ಖರೀದಿ ಮಾಡಿದ್ದಾರೆ ಮತ್ತು ಯಾರಿಗೆ ಮಾರಾಟ ಮಾಡಿ